ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ, ನಾನು ಅದು ಟೀ ಪೌಡ್ರು ಮತ್ತು ಮೊಟ್ಟೆ ಪೌಡ್ರು ಮಾಡೋದನ್ನು, ಮೊಟ್ಟೆ ಓಡು ಇರುತ್ತಲ್ಲ ಆ ಓಡು ಪೌಡ್ರು ಮಾಡಿ ರೋಸ್ ಗಿಡಕ್ಕೆ ಹಾಕೋದ್ರ ಬಗ್ಗೆ ತೋರಿಸಿದ್ದೆ ನಾನು. ನೋಡಿ ಅದು ಹಾಕಿದ್ದೆ ನೋಡಿ, ಇವಾಗ ಎಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನನಗೆ. ನೋಡಿ ನೋಡ್ತಾ ಇರ್ಬೋದು ನೀವು, ಎಷ್ಟೊಂದು ಮೊಗ್ಗು ಹೂವೆಲ್ಲ ತುಂಬಿಕೊಂಡಿದೆ ಗುಲಾಬಿ ಗಿಡದಲ್ಲಿ. ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ, ನಾನು ಆರ್ಗಾನಿಕ್ ಬಿಟ್ಟು ಬೇರೆ ಕೆಮಿಕಲ್ಲು ಗೊಬ್ಬರ ಎಲ್ಲ ನಾನು ಯೂಸ್ ಮಾಡೋದಿಲ್ಲ ಅಂತವ. ನಾನು ಆರ್ಗಾನಿಕ್ಕಾಗಿ ಬಳಸ್ಕೊಂಡಿರೋ ಗೊಬ್ಬರನೇ ಹಾಕೋದು. ಹಂಗಾಗಿ ನೋಡಿ ನನಗೆ ಒಳ್ಳೊಳ್ಳೆ ರಿಸಲ್ಟ್ಗಳೆಲ್ಲ ಸಿಗ್ತಾ ಇದೆ. ವಾಯ್ಸ್ ಕೊಡಬೇಕಾದ್ರೆ ಜಾನಿ ಡಿಸ್ಟರ್ಬ್ ಮಾಡ್ತಿದ್ದಾನೆ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಅವನು ಹಂಗೆ ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾನೆ. ನೋಡಿ ನನ್ನ ಗುಲಾಬಿ ಗಿಡದಲ್ಲಿ ಎಷ್ಟು ಮೊಗ್ಗು ಹೂವೆಲ್ಲ ತುಂಬಿಕೊಂಡಿದೆ. ಇದೇ ಥರ ಟ್ರೈ ಮಾಡ್ಕೊಳ್ಳಿ. ನಾವು ಯಾವುದೇ ಥರದ್ದು ಕೆಮಿಕಲ್ ಹಾಕಿ ಬೆಳ್ಕೋಬಾರ್ದು. ಹಂಗಾಗಿ ನಾವು ಆರ್ಗ್ಯಾನಿಕ್ಕಾಗಿ ಹಾಕಿ ಬೆಳೆಸ್ಕೋಬೇಕು. ತರಕಾರಿನೇ ಆಗಲಿ ಹೂವೇ ಆಗಲಿ, ನೀವು ನೋಡ್ತಿರ್ಬೋದು, ನಾನು ಸುಮಾರು ವೀಡಿಯೋಗಳಲ್ಲಿ ನೀವು ನೋಡಿದ್ದೀರಾ. ಹೆಚ್ಚಾಗಿ ಹೂವುಗಳು ತರಕಾರಿಗಳು ನಾನು ಇದೇ ಥರನೇ ಬೆಳೆಸ್ಕೊಳೋದು. ನಾನು ಯಾವುದೇ ಥರದ್ದು ಗೊಬ್ಬರ ಅಂತೂ ನಾನು ತರಲ್ಲ. ನೋಡಿ ನನ್ನ ಗುಲಾಬಿ ಗಿಡದಲ್ಲಿ ಎಷ್ಟೊಂದು ಮೊಗ್ಗು ಹೂವೆಲ್ಲ ತುಂಬಿಕೊಂಡಿದೆ. ಎಲೆಗೂ ನನ್ನ ಮೊಗ್ಗಾಗಿದೆ. ನೋಡೋಕ್ಕಂತೂ ತುಂಬ ಖುಷಿಯಾಗುತ್ತೆ. ಎಷ್ಟು ಖುಷಿ ಅಂದರೆ ಹೇಳ್ಕೊಳಕ್ಕಾಗದೇ ಇರೋಷ್ಟು ಖುಷಿ ಆಗುತ್ತೆ ನನಗಂತೂ, ಅಷ್ಟೊಂದು ಮೊಗ್ಗೆಲ್ಲ ತುಂಬಿಕೊಂಡಿರೋದ್ರಿಂದ. ಕಮೆಂಟಲ್ಲಿ ಒಬ್ಬರು ಕೇಳಿದ್ದಾರೆ, ನೀವು ಯಾವ ಥರ ಗೊಬ್ಬರ ರೆಡಿ ಮಾಡ್ಕೊತೀರಾ ಅಂತವು. ನಾನು ಹೇಳಿದ್ದೀನಿ, ನಾನು ಗೊಬ್ಬರನ ಗಾರ್ಡನ್ ವೇಸ್ಟಿಂದ ಮಾಡ್ಕೊಳೋದು ಅಂತ ಹೇಳಿದ್ದೀನಿ. ಆದರೂ ನಿಮಗೋಸ್ಕರ ಇನ್ನೊಂದು ಸತಿ ಮಾಡಿ ತೋರಿಸ್ತೀನಿ ನಾನು ಯಾವ ಥರ ಗೊಬ್ಬರ ರೆಡಿ ಮಾಡ್ಕೊತೀನಿ ಅಂತನ. ಗಾರ್ಡನ್ನಲ್ಲಿ ಈ ಥರ ಹೂವು ಮೊಗ್ಗು ತುಂಬಿಕೊಂಡಿರೋದು ನೋಡಿದ್ರೆ ಗಾರ್ಡನಿಗೆ ಹೋಗೋಕ್ಕೇ ತುಂಬ ಖುಷಿ ಅಂದರೆ ಖುಷಿ ಆಗುತ್ತೆ. ಯಾಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಗಾರ್ಡನ್ಗೆ ಹೋಗ್ತೀವಲ್ಲ, ಆವಾಗ ಎಷ್ಟೊಂದು ಮೊಗ್ಗು ಹೂವೆಲ್ಲ ಮೊಗ್ಗು ತುಂಬಿಕೊಂಡಿರುತ್ತೆ, ಹೂವು ಅರಳಿರುತ್ತಲ್ಲ, ಅದನ್ನು ನೋಡಿದ್ರೆ ಮನಸ್ಸಿಗೆ ಏನೋ ಒಂಥರ ಖುಷಿ, ನೆಮ್ಮದಿ ಅನಿಸುತ್ತೆ. ಇದು ದಾಸವಾಳ ಗಿಡದ ಪಕ್ಕದಲ್ಲೇ ಇಟ್ಟಿದ್ದೀನಿ, ಹಂಗಾಗಿ ದಾಸವಾಳ ಹೂವು ಕಾಣಿಸ್ತಾ ಐತೆ, ಏನೂ ಅನ್ಕೋಬೇಡಿ. ಅದರೊಳಗಡೆ ಒಂದು ನಾನು ಬೀನ್ಸ್ ಗಿಡನೂ ನೆಟ್ಟಿದ್ದೀನಿ. ಬೀನ್ಸ್ ಬಳ್ಳಿನೂ ಒಬ್ಕೊಂಡು ಹೋಗಿದೆ ರೋಸ್ ಗಿಡದಲ್ಲಿ. ತುಂಬ ಖುಷಿ ಆಗುತ್ತೆ. ಎಷ್ಟೊಂದು ಮೊಗ್ಗೆಲ್ಲ ತುಂಬಿಕೊಂಡಿದೆಯಲ್ಲ, ನೋಡೋಕ್ಕಂತೂ ತುಂಬಾ ಖುಷಿ ಆಗುತ್ತೆ. ಅದರಲ್ಲೂ ನನಗೆ ಇಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿರೋದಂತೂ ಇನ್ನೂ ಖುಷಿ ಆಗುತ್ತೆ. ನೀವು ಇದೇ ಥರ ಟ್ರೈ ಮಾಡ್ಕೊಳ್ಳಿ. ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟಿಂದ ನೀವು ಗೊಬ್ಬರ ಮಾಡಿ ಈ ಥರ ಹಾಕಿ ಬೇಕಾದರೆ ನೋಡಿ ಎಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂದರೆ 100% ಅಲ್ಲ 200% ರಿಸಲ್ಟ್ ಸಿಗುತ್ತೆ. ಒಳ್ಳೆ ಹೂವಂತೂ ಸಿಗುತ್ತೆ. ಮತ್ತು ಮೊಗ್ಗುಗಳಿಂದ ನಮ್ಮ ಗುಲಾಬಿ ಗಿಡ ತುಂಬಿಕೊಂಡಿರುತ್ತೆ, ಹೂವು ಮೊಗ್ಗುಗಳಿಂದ ತುಂಬಿರುತ್ತೆ. ನಾವು ಬಿಸಿಲು ಮಳೆ ಅಂದಂಗೆ ನಾವು ಕಷ್ಟಪಟ್ಟು ಗಾರ್ಡನಲ್ಲಿ ಕೆಲಸ ಮಾಡಿರ್ತೀವಿ. ಆವಾಗ ಈ ಥರ ನಮಗೆ ರಿಸಲ್ಟ್ ಸಿಕ್ಕಿ ಹೂವು ಮೊಗ್ಗು ಎಲ್ಲ ತುಂಬಿಕೊಂಡಿದ್ದಾಗ ಗಿಡದಲ್ಲಿ ನೋಡಿದಾಗ ಬೇಜಾರೆಲ್ಲ ಹೊರಟೆ ಹೋಗುತ್ತೆ ನಮಗೆ. ಎಷ್ಟು ಖುಷಿಯಾಗುತ್ತೆ ಅಂದರೆ ಅಷ್ಟು ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ. ಅದರಲ್ಲೂ ಎಷ್ಟು ದಪ್ಪ ಹೂವು ಬಿಟ್ಟಿರ್ತದೆ ಅಂದರೆ ಒಂದು ಬೊಗಸೆ ಅಷ್ಟು ದಪ್ಪ ಹೂವು ರೋಸ್ ಹೂವು ಬಿಟ್ಟಿರ್ತವೆ. ನೋಡೋಕ್ಕೆ ತುಂಬ ಚೆನ್ನಾಗಿರ್ತೈತೆ, ಅಂದರೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ. ಈ ವ್ಲಾಗ್ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.